ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸುಮ್ನಿರು ನಂದನ್. ಅಜ್ಜಿ ನನ್ನನ್ನು ಯಾಕೆ ಸುಮ್ಮನಿಸ್ತಾ ಇದೆಯಾ? ಇವ್ರ ಕಾರಣನೇ ಹೇಳ್ದೆ ಮದುವೆ ಬೇಡ ಅಂತಿದ್ದಾರೆ. ತಪ್ಪಲ್ವಾ ಇದು? ತಪ್ಪು ನಮ್ಮದಿದೆ. ನಮ್ ತಪ್ಪ? ಅಮ್ಮಾಜಿ ತಪ್ಪು ನಮ್ದ. ಏನಾಗೈತೆ ನೀವಾದ್ರೂ ಹೇಳಿ ಅಮ್ಮಾಜಿ. ಹೌದಮ್ಮಾಜಿ, ನಮ್ಗೇನು ಅರ್ಥನೇ ಆಗ್ತಿಲ್ಲ. ಸೊಮೆ ದಯವಿಟ್ಟು ಹೋಗ್ಬೇಡಿ, ಸೊಮೆ ದಯವಿಟ್ಟು ಹೋಗ್ಬಿಡಿ. ನಿಮ್ ಕಾಲು ಹಿಡ್ಕೊಂಡು ಇದಕ್ಕಿದ್ದಂಗೆ ನೀವು ಮದುವೆ ಮಾಡ್ಕೊಂಡು ಹೊರಟ್ಬಿಟ್ರೆ ನಮ್ ಗತಿ ಏನು ಸ್ವಾಮಿ? ಏನಾಗಿ ತಪ್ಪಾಗಿದ್ರೆ ಹೇಳಿ, ಸರಿ ಮಾಡ್ಕೊಂತೀವಿ. ದಯವಿಟ್ಟು ನಿಶ್ಚಿತಾರ್ಥ ಬೇಡ ಆಗಬೇಡಿ. ಸರಿ ಮಾಡೋಕ್ಕಾಗದೇ ಇರುವಂಥ ತಪ್ಪಾಗಿ ಹೋಗಿದೆ. ಏನು ಅಂತ ಅಮ್ಮಾಜಿನೇ ಕೇಳಿ. ಸ್ವಾಮಿ ಅಮ್ಮಾಜಿ ಏನಿದೆಲ್ಲ? ಇಷ್ಟಕ್ಕೂ ಏನಾಗೈತೆ? ಅಮ್ಮಾಜಿ, ಯಾಕೆ ಅವರೆಲ್ಲ ಹೊರಟೋದ್ರು? ಅಂತ ತಪ್ಪೇನಾಗಿದೆ? ಅಮ್ಮಾಜಿಗೆ ಸತ್ಯ ಏನಾದರೂ ಗೊತ್ತಾಗೋಯ್ತಾ? ನಿಮ್ಗೆಲ್ರಿಗೂ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಯಾರು ಏನೂ ಕೇಳಬೇಡಿ. ಎಲ್ಲರೂ ಮನೆಗೆ ನಡೀರಿ, ಅಲ್ಲಿ ಮಾತಾಡೋಣ. ಅಮ್ಮಾಜಿ, ಚಂದುಲಾಲ್ ಅವರು ಕಾರಣ ಏನು ಅಂತ ಹೇಳ್ದಲೆಯ ನಿಶ್ಚಿತಾರ್ಥನ ನಿಲ್ಲಿಸ್ಬಿಟ್ಟು ಅಮ್ಮಾಜಿ ಅವ್ರನ್ನ ಕೇಳಿ ಅಂತ ಹೋಗ್ಬಿಟ್ರು. ಈಗ ತಾವು ಹೇಳಿ, ಕಾರಣ ಏನು? ಮಾತಾಡಜ್ಜಿ, ಅವ್ರು ಯಾಕೆ ಹಾಗೆ ಮಾಡಿದ್ರು? ನೀವು ಇಲ್ಲಿದ್ದೀರಾ ಅಮ್ಮಾಜಿ? ಬನ್ನಿ ನಿಶ್ಚಿತಾರ್ಥ ಶಾಸ್ತ್ರ ಮುಗಿಸೋಣ. ಲಾಲೋರೆ, ನಿಮಗೆ ನಾನೊಂದು ವಿಷಯ ಹೇಳಬೇಕು. ಇದರಿಂದ ನಿಮಗೆ ಆಘಾತ ಆಗ್ಬೋದು, ಆದರೆ ನಿಮ್ಮಿಂದ ಸತ್ಯ ಮುಚ್ಚಿಟ್ಟು ಮೋಸ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಏನು ವಿಷಯ ಹೇಳಿ ಅಮ್ಮಾಜಿ. ಈ ನಿಶ್ಚಿತಾರ್ಥ ನಿಲ್ಲಿಸುವಂಥ ಸಂದರ್ಭ ಬಂದಿದೆ. ದಯವಿಟ್ಟು ನನ್ನ ಕ್ಷಮಿಸಿ ಲಾಲವ್ರೆ. ಯಾಕಮ್ಮಾಜಿ, ಏನಾಯ್ತು? ಓ, ಭುಜಂಗ್ ಅವರು ಹಳ್ಳಿನಲ್ಲಿಲ್ಲ, ಬೆಂಗಳೂರಿನಲ್ಲಿ ಕಾಲನಿಯಲ್ಲಿರೋ ವಿಷಯ ನಿಮಗೂ ಗೊತ್ತಾಯ್ತಾ? ಅದಕ್ಕೆ ಹೀಗೆ ಹೇಳ್ತಿದ್ದೀರಾ? ನೋಡಿ ಅಮ್ಮಾಜಿ, ನನ್ಗದು ಏನು ವ್ಯತ್ಯಾಸ ಮಾಡೋದಿಲ್ಲ. ಒಳ್ಳೆ ಜನ ಆದರೆ ಸಾಕಷ್ಟೆ. ಏನು ಹೇಳ್ತಾ ಇದ್ದೀರ ಲಾಲವ್ರೆ? ಭುಜಂಗ ಅವರು ಬೆಂಗಳೂರಲ್ಲಿ ಯಾವುದೋ ಒಂದು ಕಾಲೋನಿಯಲ್ಲಿದ್ದಾರಾ? ಈ ವಿಷಯ ನಿಮ್ಗೆ ಯಾರು ಹೇಳಿದ್ದು? ನಾನು ಚಂಚನ ಅಂತ ಹೇಳಿದ್ರೆ ಇವರಿವರ ಮಧ್ಯೆ ನಾನೇ ಮನಸ್ತಾಪ ಹುಟ್ಟು ಹಾಕಿದ ಹಾಗಾಗತ್ತೆ. ಅಮ್ಮಾಜಿ, ನನಗೆ ಯಾರಿಂದಲೂ ಗೊತ್ತಾಯ್ತು. ಆದರೆ ನಿಶ್ಚಿತಾರ್ಥ ನಿಲ್ಲಿಸೋದಕ್ಕೆ ಕಾರಣ ಅದಲ್ಲ. ನನ್ನ ಮೊಮ್ಮಗನ ಮದುವೆಯಲ್ಲಿ ಒಂದು ತಪ್ಪು ನಡೆದು ಹೋಗಿದೆ ಲಾಲವ್ರೆ. ಪದ್ಮಿನಿ ಕುತ್ತಿಗೆ ತಾಳಿ ಕಟ್ಟಬೇಕಾಗಿದ್ದ ನಂದನ್ನು ಓರ್ವಿ ಕತ್ತಿಗೆ ತಾಳಿ ಕಟ್ಟಿದ್ದಾನೆ. ಏನು ಹೇಳ್ತಾ ಇದ್ದೀರಾ ನೀವು? ಸತ್ಯನೇ ಹೇಳ್ತಾ ಇದ್ದೀನಿ. ನನಗೂ ಈಗಷ್ಟೇ ಗೊತ್ತಾಯಿತು. ಈ ಸತ್ಯನ ನನ್ನ ಕೈಲಿ ಅರ್ಗಿಸ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ. ಈ ಮದುವೆ ಮಾಡೋದಕ್ಕೂ ಆಗಲ್ಲ. ದಯವಿಟ್ಟು ಕ್ಷಮಿಸಿಲ್ಲ ಅನ್ನೋರೆ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಾ ಇದ್ದೀರಾ? ಇದರಲ್ಲಿ ನಿಮ್ಮ ತಪ್ಪೇನಿದೆ? ಯಾರು ತಪ್ಪು ಅಂತಾನು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪರಿಹಾರನೂ ಕಾಣಿಸ್ತಾ ಇಲ್ಲ ಲಾಲವ್ರೆ. ಈ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಎಲ್ಲರಿಗೂ ಹೇಳಬೇಕೋ ಬೇಡವೋ ಅನ್ನೋ ಬಂದಲ್ಲ ನನಗೆ. ನೀವು ಹೇಳಿದ ಹಾಗೆ ಈ ಮದುವೆನ ಮುಂದುವರ್ಸಕ್ಕಾಗಲ್ಲ. ಹಾಗಂತ ನೀವೀಗ ಹೋಗಿ ಸತ್ಯನ ಹೇಳಿದ್ರೆ ಪರಿಣಾಮ ಏನಾಗತ್ತೆ ಅಂತ ಊಹಿಸಕ್ಕೂ ಆಗೋದಿಲ್ಲ. ಒಂದು ಕೆಲಸ ಮಾಡೋಣ, ನಾನೇ ಹೋಗಿ ಈ ಮದುವೆ ಬೇಡ, ನಮಗಿಷ್ಟ ಅಲ್ಲ ಅಂತ ಹೇಳ್ತೀನಿ. ಆಮೇಲೆ ನೀವು ಕೂತು ಮಾತಾಡಿ ಬಗೆಹರಿಸ್ಕೊಳ್ಳಿ. ಅಲ್ಲ ಲಾಲವ್ರೆ,
ತಪ್ಪು ನಮ್ದಿದೆ. ಆದ್ರೆ ನೀವು ನೀವು ಮಾಡಿರೋ ಸಹಾಯದ ಮುಂದೆ ಇದೆಲ್ಲ ಏನೂ ಅಲ್ಲ. ಮತ್ತೆ ಇವತ್ತು ಕೂಡ ನನಗೆ ಮೋಸ ಆಗಬಾರ್ದು ಅಂತ ನೀವು ಸತ್ಯ ಹೇಳಿದ್ದೀರಾ. ನಿಮ್ಮ ಈ ಪ್ರಾಮಾಣಿಕತೆಗೆ ನಾನು ಇಷ್ಟಾದರೂ ಮಾಡ್ತೀನಿ. ಎಲ್ಲ ಒಳ್ಳೇದಾಗತ್ತೆ. ನಾನಿನ್ನು ಬರ್ತೀನಿ. ನಾನು ಈ ವಿಷಯ ಎಲ್ರಿಗೂ ಹೇಳಲಾ ಬೇಡವಾ? ಅಮ್ಮಾಜಿ, ನರೇಂದ್ರ, ಈಗ ನಾವು ಏಕಾಏಕಿ ಒಳಗಡೆ ಹೋಗಿ ಮದುವೆನೇ ಈ ಥರ ಆಗೋಯ್ತು ಅಂತ ಹೇಳಿದ್ರೆ ಅದನ್ನು ಯಾರೂ ತಡ್ಕೊಳ್ಳಲ್ಲ. ಚಂದುಲಾಲ್ ಅವರೇನೋ ಈ ಮದುವೆ ನನಗಿಷ್ಟ ಇಲ್ಲ ಅಂತ ನಾನು ಹೇಳ್ಬಿಡ್ತೀನಿ ಅಂತ ಹೇಳಿದ್ರು. ಆದರೂ ಸತ್ಯ ಏನು ಅಂತ ನಾವೇ ಹೇಳಬೇಕಾಗತ್ತಲ್ವಾ? ಏನು ಅಂತ ಹೇಳೋಣ. ನನಗೇನೋ ಸತ್ಯ ಹೇಳೋದೇ ಸರಿ ಅಂತ ಅನ್ನಿಸ್ತಾ ಇದೆ ಅಮ್ಮಾಜಿ. ಹಾಗಾಗೋದಿಲ್ಲ ನರೇಂದ್ರ. ಸ್ವಲ್ಪ ಸೂಕ್ಷ್ಮವಾಗಿ ಯೋಚನೆ ಮಾಡಿ ನೋಡು ನೀನು. ಈ ಆಘಾತನ ಭುಜಂಗ ಅವರು, ಲೀಲಾ ಅವರು ಹೇಗೆ ತಡ್ಕೋತಾರೆ? ನಮ್ಮ ಮಾಲ್ತಿ ಹೇಗೆ ತಡ್ಕೋತಾಳೆ? ಇನ್ನು ಪ್ರೀತ್ಸೋ ಪದ್ಮಿನಿ ಒಂದು ಕಡೆ ಆದರೆ ಇನ್ನೊಂದು ಕಡೆ ತಾಳಿ ಕಟ್ಟಿರೋ ಪೂರ್ವಿ, ಇನ್ನೊಂದು ಕಡೆ ಸತ್ಯನೇ ಗೊತ್ತಿಲ್ದ್ರು ಈ ನಂದನ್ನು. ಇವನೇನು ಮಾಡ್ತಾನೆ ನೋಡು. ಈಗ ಮುಳ್ಳು ಮೇಲೆ ಬಿದ್ದಿರೋದು ನಮ್ಮ ಬಟ್ಟೆ. ಅದನ್ನು ಸೂಕ್ಷ್ಮವಾಗಿ ಬಿಡಿಸ್ಕೋಬೇಕು. ಇಲ್ಲಾಂದರೆ ಹರಿದೋಗೋದು ನಮ್ಮ ಬಟ್ಟೆನೇ. ಸತ್ಯನ ಮುಚ್ಚಿಡೋದು ನನಗಿಷ್ಟ ಇಲ್ಲ ನರೇಂದ್ರ. ಹಾಗಂತ ಈಗಲೇ ಸತ್ಯನ ಬಾಯಿ ಬಿಡೋಕ್ಕೂ ನಾನು ತಯಾರಿಲ್ಲ. ಅಮ್ಮಾಜಿ, ಹಾಗಾದರೆ ಒಂದು ಕೆಲಸ ಮಾಡೋಣ. ಭುಜಂಗ ಅವರು ಹಳ್ಳಿ ಬಿಟ್ಟು ಬೆಂಗಳೂರಿನ ಒಂದು ಕಾಲೋನಿನಲ್ಲಿ ಇದ್ದಾರೆ ಅನ್ನೋ ವಿಷಯ ಚಂದುಲಾಲ್ ಗೊತ್ತಾಯಿತು. ಅದಕ್ಕೆ ಅವ್ರು ಈ ಮದುವೆ ಬೇಡ ಅಂತ ಹೇಳಿದ್ರು ಅಂತ ಹೇಳ್ಬಿಡೋಣ. ಇದು ಬಿಟ್ಟು ನಮಗೀಗ ಬೇರೆ ಯಾವ ದಾರಿನೂ ಉಳಿದಿಲ್ಲ. ಅಲ್ಲ, ಈ ಸುಳ್ಳು ಹೇಗೆ ಹೇಳೋದು ಅಂತ. ಸುಳ್ಳು ಹೇಳೋದು ಸರಿ ಅಲ್ಲ ಅಂತ ನನಗೂ ಗೊತ್ತು ಅಮ್ಮಾಜಿ. ಆದರೆ ಎಲ್ಲರ ಹಿತದೃಷ್ಟಿಯಿಂದ ನಾನು ಈ ಮಾತು ಹೇಳ್ತಾ ಇದ್ದೀನಿ. ದಯವಿಟ್ಟು ಒಪ್ಕೊಳ್ಳಿ. ಹೇಳಿ ಅಮ್ಮಾಜಿ. ಅದೇನು ಅಂದರೆ, ಲಾಲ್ ಅವ್ರಿಗೆ ನೀವು ಹಳ್ಳಿ ಬಿಟ್ಟು ಏನ್ ಹೇಳ್ತಿದ್ದೀರಾ ಅಮ್ಮಾಜಿ? ಅಪ್ಪಯ್ಯ ಹಳ್ಳಿಲಿಲ್ವಾ? ಬೆಂಗಳೂರಲ್ಲಿದ್ದಾರ? ಏನಪ್ಪಯ್ಯ ಇದು? ಎಲ್ಲರೂ ನಿಮ್ಮ ಬಗ್ಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಅನ್ಸುತ್ತೆ. ಅಮ್ಮಾಜಿ, ಇಲ್ಲ, ಅಪ್ಪಯ್ಯ ಹಳ್ಳಿಲೇ ಇದ್ದಾರೆ ಅಲ್ವಾ ಅಪ್ಪಯ್ಯ? ಹೌದು, ಹಳ್ಳಿಲಿ ತೋಟ ಮನೆ ಎಲ್ಲ ಇರುವಾಗ ಅಪ್ಪಯ್ಯ ಏನ್ ಬೆಂಗಳೂರು ಬಂದು ಮನೆ ಮಾಡ್ತಾರೆ? ಅವ ಯಾಕವ ಹೇಳ್ತಿದ್ಯಾ? ನನ್ನನ್ನು ಕ್ಷಮಿಸ್ಬಿಡಿ, ನನ್ನ ತಪ್ಪಾಯ್ತು. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬಿಡಿ. ಮಾವ, ಏನಾಯ್ತು? ಸರಿಯಾಗಿ ಹೇಳಿ, ಏನು ನಡೀತು ಅಂತ. ಮದುವೆಗೆ ಹಳ್ಳಿಗೆ ಸಾಲ ಆಗಿತ್ತು. ಸಾಲಕ್ಕೆ ಮನೆ ತೋಟ ಎಲ್ಲ ಅಡ ಇಟ್ಟಿದ್ದೆ. ಸಾಲ ಇರಲಿ, ಬಡ್ಡಿನೂ ಕಟ್ಟಕ್ಕಾಗಲಿಲ್ಲ. ಅದಕ್ಕೆ ಸಾಲಕ್ಕೆ ಮನೆ ತೋಟನ ವಜಾ ಮಾಡ್ಕೊಂಬಿಟ್ರು. ಹಳ್ಳಿಗಿದ್ದೇನು ಮಾಡೋದು ಅಂಥೇಳಿ ಕೆಲಸ ಹುಡುಕೊಂಡು ಮನೆಯವ್ರನ್ನೆಲ್ಲ ಕರ್ಕೊಂಡು ಪಟ್ಟಣಕ್ಕೆ ಬಂದೆ. ಕೆಲಸ ಹುಡುಕ್ತೀನಿ. ಒಂದು ಸಣ್ಣ ಬಾಡಿಗೆ ಮನೆ ಮಾಡಿ ನಾವೆಲ್ಲ ಒಟ್ಟಿಗೆ ಇದ್ದೀವಿ. ನಿಮಗೆಲ್ಲ ಈ ವಿಷಯ ಹೇಳಿದ್ರೆ ನೊಂದ್ಕತ್ತೀರ ಅಂತ ಹೇಳಿರ್ಲಿಲ್ಲ. ಆದರೆ ಈ ಕಾರಣದಿಂದಾಗೆ ಇವತ್ತು ನನ್ನ ಮಗಳು ನಿಶ್ಚಿತಾರ್ಥ ನಿಂತೋಯ್ತಲ್ಲ. ಹೌದು ಬೀಗ್ರೆ, ನೀವು ನಮ್ಮನೇಲೇ ಬಂದಿರ್ಬೋದಾಗಿತ್ತಲ್ವಾ? ಯಾಕೆ ಈ ವಿಷಯನ ಮುಚ್ಚಿಟ್ರಿ? ನಾವೆಲ್ಲ ಹೊರಗ್ನೋರಾಗ್ಬಿಟ್ವಾ ಮಾವ? ಹಂಗಲ್ಲ, ತುಂಬ ನೋವಾಗ್ತದೆ ಕಣ.
ನೀನು ಇದಕ್ಕೇನೋ ನಾನು ಊರಿಗೆ ಬರ್ತೀನಿ ಅಂದರೆ ಬೇಡ ಬೇಡ ಅಂತ ಅಂತಿದ್ದಿತ್ತು. ನನಗೊಂದು ಮಾತು ಹೇಳಿಲ್ವಲ್ಲವ ನೀನು. ಅತ್ಯವ ನೀವು ನನಗೊಂದು ಮಾತು ಹೇಳಿಲ್ಲ. ನಾನು ನಿಮ್ಮ ಜೊತೆ ಇರಬೇಕಿತ್ತು, ಏನಾದರೂ ಕೆಲಸ ಮಾಡಿ ಸಹಾಯ ಮಾಡ್ತಿದ್ದೆ. ನೋಡಿ ಈಗ ನಾನು ನಿಮ್ಮ ಜೊತೆ ಬರ್ತೀನಿ. ನಾನಿಲ್ಲಿ ಇರೋಕ್ಕಿಲ್ಲ. ಪೂರ್ವಿ ನಿಂತ್ಕೋ. ಪೂರ್ವಿ ಚಂಚು, ಇದೇನು ಕಥಲಿ ಟ್ವಿಸ್ಟು? ಅದೇ ನನಗೂ ಗೊತ್ತಾಗ್ತಿಲ್ಲ. ಚಂದೂಲಾಲ್ ಅವರು ನನ್ನ ಹತ್ರ ಮಾತಾಡಿದ್ದೆ ಬೇರೆ, ಆದರೆ ಅವ್ರು ಇಲ್ಲಿ ಮಾಡಿರೋದೇ ಬೇರೆ. ಅಮ್ಮಾಜಿ, ಚಂದುಲಾಲ್ ಅವರು ಅದೇನೋ ಸರ್ ಮಾಡ್ಕೊಳಕ್ಕಾಗದಿರೋ ತಪ್ಪು ಅಂದ್ರಲ್ಲ, ಅದು ನನಗೆ ಅರ್ಥ ಆಗಲಿಲ್ಲ. ಅದೇನಂದರೆ ಬಿಗ್ರೆ, ನೀವು ಇಂಥ ವಿಷಯನ ಮುಚ್ಚಿಟ್ರಲ್ಲ, ಇದು ಅವ್ರಿಗೆ ಯಾಕೋ ಸರಿ ಬರಲಿಲ್ಲ. ಬೇಸರ ಮಾಡಿಕೊಂಡ್ರು. ಅಲ್ಲ ಮಜಿ, ಲಾಲ್ ಅಂಕಲು ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಈಗ ನಿಮ್ಮ ಮನೆ ಸೊಸೆ ಪೂರ್ವಿ. ಭುಜಂಗ ಅವರೇ, ನಿಶ್ಚಿತಾರ್ಥ ನಿಂತೋಯ್ತು, ಮದುವೆ ಮುರಿದೋಯ್ತು ಅಂತ ನೀವು ದಯವಿಟ್ಟು ನೊಂದ್ಕೋಬೇಡಿ. ನಾನು ಪೂರ್ವಿ ಜೀವನ ಚೆನ್ನಾಗಿರುತ್ತೆ ಅಂತ ಈ ಸಂಬಂಧಕ್ಕೆ ಒಪ್ಕೊಂಡೆ. ಆದರೆ ಬೇರೆ ಏನೋ ಆಗೋಯ್ತು. ನೀವೇನು ಯೋಚನೆ ಮಾಡಬೇಡಿ. ನಿನ್ನ ಮೇಲೆ ಪೂರ್ವಿ ಜೀವನದ ಜವಾಬ್ದಾರಿ ಸಂಪೂರ್ಣವಾಗಿ ನಂದು. ಪೂರ್ವಿ, ನೀನು ಎಲ್ಗೂ ಹೋಗ್ತಿಲ್ಲ. ನಿಲ್ಸು ಇದನ್ನೆಲ್ಲ. ಬಿಡಕ್ಕ ನೀನು. ನೋಡಿ ನೋಡಿ ನನಗೂ ಸಾಕಾಗೋಗೈತೆ. ನನ್ನನ್ನು ಇವತ್ತು ಯಾರು ತಡೆಯಕ್ಕಾಗಕ್ಕಿಲ್ಲ. ನೋಡು ಪುಟ್ಟ, ನನ್ನ ಮಾತು ಕೇಳಿಸ್ಕೊ. ಇವತ್ತು ನಿಶ್ಚಿತಾರ್ಥ ಏನಕ್ಕೆ ನಿಲ್ತೆ ಹೇಳು? ಯಾಕಂದ್ರೆ ಅದು ನಿನ್ನ ಕುತ್ತಿಗೆಲಿರೋ ತಾಳಿ ಶಕ್ತಿ ಕಣೆ. ಏನಕ್ಕ ಹೇಳ್ತಿದೀಯಾ? ನಾನು ನಿನ್ಗೆ ಹೇಳ್ತಾನೆ ಇದ್ದೆ ಅಲ್ವಾ, ನಿನ್ನ ಕುತ್ತಿಗೆಗೆ ತಾಳಿ ಬಿದ್ದಿರೋದು ಸುಮ್ಮನೆ ಅಲ್ಲ, ಅದು ಆ ದೇವ್ರ ನಿರ್ಧಾರ ಅಂತ. ಈಗಲೂ ಅರ್ಥ ಆಗಿಲ್ವಾ ನಿನಗೆ? ನೋಡು, ನಿನ್ನ ಕುತ್ತಿಗೆಗೆ ತಾಳಿ ಬಿದ್ದಿದ್ದು, ನೀನು ಅದನ್ನು ತೆಗಿಯಕ್ಕಂತ ಹೋದಾಗ ನಾನು ತಡೆದೆ. ನೀನು ನನಗೆ ಅರ್ಶಿನ ಕುಂಕುಮ ಹಚ್ಚುವಾಗ ಗೊತ್ತಿಲ್ದಲೆ ಈ ತಾಳಿಗೆ ಅರ್ಶಿನ ಕುಂಕುಮ ತಾಕ್ತು. ಈ ಮನೆಗೆ ನನ್ನ ಜೊತೆಲೆ ಬರೋ ಹಂಗಾಯ್ತು. ಇವತ್ತು ನಿಶ್ಚಿತಾರ್ಥನೂ ನಿಂತೋಯ್ತು. ಇದ್ರ ಅರ್ಥ ಏನು ಹೇಳು? ಆ ದೇವರು ನಿನ್ನೂ ನನ್ನನ್ನು ಒಂದು ಮಾಡ್ತಿದ್ದಾರೆ ಅಂತ ಅರ್ಥ. ಅಕ್ಕ ಪ್ಲೀಸ್, ಹಿಂಗೆಲ್ಲ ಹೇಳ್ಬೇಡ್ವೆ, ಕೇಳಕ್ಕೆ ಕಷ್ಟ ಆಗ್ತೈತೆ. ನಾನು ಇಲ್ಲದೆ ಇರೋದು ಏನೂ ಹೇಳ್ತಿಲ್ಲ ಪೂರ್ವಿ. ಏನು ನಡೀತಾಯ್ತೋ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ. ನೋಡು ಪೂರ್ವಿ, ಈ ಮನೆಯಿಂದ ಹೋಗ್ಬೇಕಾದಳು ನೀನಲ್ಲ, ನಾನು. ಅಕ್ಕ, ನನ್ನ ನಿರ್ಧಾರ ಮಾಡಾಗೈತೆ. ಇವತ್ತೆಲ್ಲರೂ ಮುಂದೇನು ಸತ್ಯ ಹೇಳಿ ಅಪ್ಪಯ್ಯನ ಜೊತೆ ಹೊರಟೋಗ್ತೀನಿ. ನೋಡಿ ನಂದನವ್ರೆ, ಇವತ್ತು ದೇವಸ್ಥಾನದಲ್ಲಿ ಎಲ್ರಿಗೂ ಎಲ್ಲ ಸತ್ಯನೂ ಹೇಳೋಣ ಅಂತಿದ್ರಿ. ಇವಾಗ ಸಮಯ ಬಂದೈತೆ. ಬನ್ನಿ ನಂದನವ್ರೆ, ಹೇಳೋಣ. ಅವಸರ ಮಾಡಬೇಡ ಪದ್ಮಿನಿ. ಈಗಾಗಲೇ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅಂತ ಅಜ್ಜಿ ಮಾವ ಅತ್ತೆ ಎಲ್ಲ ಟೆನ್ಷನಲ್ಲಿದ್ದಾರೆ. ಇವಾಗ ಈ ಶಾಕಿಂಗ್ ನ್ಯೂಸ್ ಹೇಳೋದು ಎಷ್ಟು ಸರಿ? ಇವತ್ತೇನು ಹೇಳೋದು ಬೇಡ. ನನ್ನ ತಡಿಬೇಡಿ ನಂದನವ್ರೆ. ಆಘಾತ ಎಷ್ಟಾಗ್ಬೋದು ಅನ್ನೋದ್ರ ಬಗ್ಗೆನೋ ನಾನು ಯೋಚಿಸಿದ್ದೀನಿ. ಆದರೆ ಇದನ್ನು ಹೇಳ್ದಲೆ ಮುಚ್ಚಿಟ್ಟಷ್ಟು ಇನ್ನು ಒಳಗೇನೆ ದೊಡ್ಡದಾಗಿ ಬೆಳೆದು ಒಂದಿನ ಸಿಡಿತೈತೆ. ಆಗ ಇನ್ನಷ್ಟು ಹೆಚ್ಚು ಆಘಾತ ಆಗ್ತೈತೆ. ಬೇಡ, ಈಗಲೇ ಹೇಳೋಣ ಬನ್ನಿ ನಂದನವ್ರೆ. ಅಕ್ಕ ಬೇಡ ಅಕ್ಕ. ಹೌದು ಪದ್ಮಿನಿ, ಪ್ಲೀಸ್ ಸುಮ್ಮನಿರು. ಈ ಬರ್ದಿದ್ರು ಸರಿ, ನಾನು ಹೇಳ್ತೀನಿ. ಪದ್ಮಿನಿ ನಿಂತ್ಕೋ. ಯಾಕೆ ಮನ್ಸನ್ನು ಇಷ್ಟು ಕಲ್ ಮಾಡ್ಕೊಂಬಿಟ್ಟೆ ನೀನು? ಬೇರೆಯವ್ರಿಗೋಸ್ಕರ ಬಿಟ್ಟು ಹಾಕು.
ನಿನ್ನನ್ನಿಷ್ಟು ಪ್ರೀತಿಸ್ತೀನಲ್ಲ, ನನಗೋಸ್ಕರನೂ ನಿನ್ನ ಮನ್ಸು ಕರಗಲ್ವಾ ಪದ್ಮಿನಿ? ಸತ್ಯ ಹೇಳೋ ಸಮಯ ಬಂದೈತೆ, ತಡೆಯೋ ಪ್ರಯತ್ನ ಮಾಡಬೇಡಿ. ನಿಮ್ಮ ಹಣೆಯಲ್ಲಿ ನನ್ನ ಹೆಸರೇ ಬರ್ತಿಲ್ಲ ಅಂದ್ಮೇಕೆ ಅದನ್ನು ಒತ್ತಾಯವಾಗಿ ಕೆತ್ತಿ ಗಾಯ ಮಾಡ್ಕೋಬೇಡಿ. ಅಯ್ಯೋ ಬಾವಾ, ಅಕ್ಕ ಎಲ್ರಿಗೂ ಹೇಳಿದ್ರೆ ಏನು ಗತಿ? ಅವಳು ಹೇಳ್ಬಾರ್ದು. ಬೇಗ ಹೋಗಿ ತಡಿ ಹೋಗೋಳ. ಅಮ್ಮಾಜಿ ನಾವಿನ್ನು ಬರ್ತೀವಿ. ಭುಜಂಗ ಅವರೇ, ಈಗ ನಿಮಗೆ ತುಂಬ ಕಷ್ಟ ಇದೆ. ಏನಾದರೂ ಸಹಾಯ ಬೇಕು ಅಂದರೆ ದಯವಿಟ್ಟು ಕೇಳಿ. ಹಂಗೇನಿಲ್ಲ ಅಮ್ಮಾಜಿ, ಬೇಕಿದ್ದ ಕೇಳ್ತೀವಿ. ಬಿಗ್ರೆ, ನಿಮಗೆ ಸಂಕೋಚ ಸ್ವಾಭಿಮಾನ ಎರಡೂ ಜಾಸ್ತಿ ಅಂತ ನಮಗೆ ಗೊತ್ತು. ದಯವಿಟ್ಟು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಗೆ ಏನೇ ಸಹಾಯ ಬೇಕಿದ್ರೂ ನಮ್ಮನ್ನು ಕೇಳಿ. ಆಯ್ತು, ಕೇಳ್ತೀವಿ. ಪೂರ್ವಿನ ಹೆಂಗಾದರೂ ಇಲ್ಲಿಂದ ಕರ್ಕೊಂಡು ಹೋಗಬೇಕು. ಅವಳು ಬರ್ತೀನಿ ಅಂದ್ಲು, ಇನ್ನೂ ಬರಲಿಲ್ವಲ್ಲ. ಅಕ್ಕ ಅಕ್ಕ ನಿಂತ್ಕೊಳ್ಳಕ್ಕ, ಹೊಸಿ ನನ್ನ ಮಾತು ಕೇಳಿ. ಬರ್ತೀವಿ. ಪಾಪ ಪೂರ್ವಿ ಬರ್ತೀನಿ ಅಂದ್ಲು, ಕರ್ಕೊಂಡು ಹೋಗಲ್ವಾ? ಅಂದರೆ ಪಾಪ ಅವಳು ಸ್ವಲ್ಪ ಬೇಜಾರಲ್ಲಿದ್ದಾಳೆ. ನಿಮ್ಮ ಜೊತೆ ಬಂದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅಂತ. ಹೌದಡೆಯ, ಪೂರ್ವಿ ಕರ್ಕೊಂಡು ಹೋಗ್ಬಿಡುವ. ಪೂರ್ವಿ ಬರೋದಾದರೆ ನಮ್ಮ ಜೊತೆಗೆ ಬರಲಿ. ಪೂರ್ವಿ ಅಲ್ಲ ಅಪ್ಪಯ್ಯ, ನಾನು ನಿಮ್ಮ ಜೊತೆ ಬರ್ತೀನಿ. ಸುಮ್ಮನೆ ಬರೋದಲ್ಲ, ಅಲ್ಲೇ ಇರಕ್ಕೆ ಬರ್ತಿದ್ದೀನಿ.